ಹಾಯ್ ನಮಸ್ಕಾರ. ಫಿನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಮಾತನಾಡುವಾಗ ನಾವು ತುಂಬಾ ಸಲ ಹೇಳ್ತಿರ್ತೀವಿ, ಸರಿಯಾದ ಇನ್ವೆಸ್ಟ್ಮೆಂಟ್ ಕೂಡ ಫಿನಾನ್ಷಿಯಲ್ ಫ್ರೀಡಮ್ಗೆ ಒಂದು ಸರಿಯಾದ ದಾರಿ ಅಥವಾ ಆಪ್ಷನ್ ಅಂತ. ಹಾಗಾದ್ರೆ ಸರಿಯಾದ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಅದನ್ನು ಹೇಗ್ ಮಾಡೋದು? ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ್ಲೆಲ್ಲ ನಾವೇನ್ ಯೋಚನೆ ಮಾಡ್ತೀವಿ ಹೇಳಿ? ನಾವು ಯೋಚನೆ ಮಾಡೋ ಮೊದಲ ವಿಷಯನೇ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಬರುತ್ತೆ, ಒಳ್ಳೆ ಲಾಭ ಸಿಗುತ್ತೆ ಅಂತ ಕೊಲೀಗ್ಸು ಫ್ರೆಂಡ್ಸು ಹೇಳಿದಾಗ ಯೋಚನೆ ಮಾಡದೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ತೀವಿ. ಆದ್ರೆ ಸರಿಯಾದ ಅನುಭವ ಇಲ್ಲದೆ, ಸರಿಯಾದ ಗೈಡೆನ್ಸ್ ಇಲ್ಲದೆ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಫಿನಾನ್ಷಿಯಲ್ ಲಾಸ್ ಫೇಸ್ ಮಾಡೋ ತರ ಆಗುತ್ತೆ. ತುಂಬಾ ಜನ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದಾಗ ಯೋಚನೆ ಮಾಡದೆ ಮೊದಲು ಮಾಡೋ ಕೆಲಸ ಯಾವುದೋ ಒಂದು ಟ್ರೇಡಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡಿಬಿಡೋದು. ಆದ್ರೆ ನಾನು ಹೇಳ್ತೀನಿ, ಪ್ಲೇ ಸ್ಟೋರ್ ಅಲ್ಲಿ ಮೊದಲು ಕಾಣಿಸೋ ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಟೈಮ್ ಒಂದೆರಡು ಆಪ್ಗಳನ್ನ ಕಂಪೇರ್ ಮಾಡಿ ನೋಡಿದಾಗ ಯಾವುದು ಟ್ರೇಡಿಂಗಿಗೆ ಸೂಟೇಬಲ್ ಆಪ್ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವ ಆಪ್ ಟ್ರೇಡಿಂಗಿಗೆ ಯೂಸರ್ ಫ್ರೆಂಡ್ಲಿ ಇದೆ, ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ನಿಮಗೆ ಸುಲಭವಾಗಿದೆ ಅಂತ ಅನ್ಸುತ್ತೋ ಆ ಆಪ್ ಅನ್ನ ಡೌನ್ಲೋಡ್ ಮಾಡೋದ್ರಿಂದ ಕೆಲಸನೂ ಸುಲಭವಾಗುತ್ತೆ, ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಭಾರತದ 3 ಟಾಪ್ ಟ್ರೇಡಿಂಗ್ ಆಪ್ಗಳನ್ನ ಇನ್ ಡೀಟೇಲ್ ಆಗಿ ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ. ಸೊ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಯಾವುದು ನಿಮಗೆ ಬೆಸ್ಟ್ ಸೂಟೇಬಲ್ ಟ್ರೇಡಿಂಗ್ ಆಪ್ ಅಂತ ಗೊತ್ತಾಗಿರುತ್ತೆ. ಹಾಗಾದ್ರೆ ಶುರು ಮಾಡೋಣ, ತಿಳ್ಕೊಳ್ಳೋಣ, ಅರ್ಥ ಮಾಡಿಕೊಂಡು ನಮಗೆ ಸೂಟ್ ಆಗೋ ಬೆಸ್ಟ್ ಟ್ರೇಡಿಂಗ್ ಆಪ್ ಯಾವುದು ಅಂತ ನೋಡೋಣ. ಮೊದಲನೇದು ನಾವು ನೋಡಬೇಕಾಗಿರೋದು ಚಾರ್ಟ್ಸ್ ಅಂದ್ರೆ ಮಾರ್ಕೆಟ್ ನಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಇದು ನಮಗೆ ತಿಳಿಸುತ್ತೆ. ಅದು ಡಿಫ್ರೆಂಟ್ ಟೈಮ್ ಲೈನ್ ನಲ್ಲಿ, ಅಂದ್ರೆ ಒಂದು ತಿಂಗಳ ಹಿಂದೆ ಪರ್ಟಿಕ್ಯುಲರ್ ಸ್ಟಾಕ್ ಪ್ರೈಸ್ ಹೇಗಿತ್ತು, ಎಷ್ಟು ರೈಸ್ ಆಗ್ತಿದೆ, ಈ ವಾರ ಎಷ್ಟಕ್ಕೆ ಬಂದಿದೆ ಅನ್ನೋ ಡೀಟೇಲ್ ನಿಮಗೆ ಗೊತ್ತಾಗುತ್ತೆ. ಚಾರ್ಟ್ಸ್ ವಿಚಾರದಲ್ಲಿ ನೋಡಿದ್ರೆ ಝೆರೋದಾ, ಅಪ್ಸ್ಟಾಕ್ಸ್ ಮತ್ತೆ ಫೈರ್ಸ್ ಈ 3 ಆಪ್ಗಳಲ್ಲಿ ಸೇಮ್ ಫೀಚರ್ಸ್ ಇದೆ. 3ರಲ್ಲೂ ಸುಲಭವಾಗಿ ನೀವು ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಟೈಮ್ ಫ್ರೇಮ್ ಸಮೇತವಾಗಿ ತಿಳ್ಕೊಂಡು ಸುಲಭವಾಗಿ ಟ್ರೇಡ್ ಮಾಡಬಹುದು. ಆದ್ರೆ ಫೈರ್ಸ್ ಆಪ್ ಸೆಕೆಂಡ್ಸ್ ಟೈಮ್ ಫ್ರೇಮ್ ಆಪ್ಷನ್ ಅನ್ನ ನಿಮಗೆ ಕೊಡುತ್ತೆ. ಸೊ ಸೆಕೆಂಡ್ ಟೈಮ್ ಫ್ರೇಮ್ ಸ್ಕ್ಯಾಲ್ಪರ್ಸ್ ಅಂಡ್ ಇಂಟ್ರಾ ಡೇ ಟ್ರೇಡರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಚಾರದಲ್ಲಿ ನೋಡಿದ್ರೆ ಫೈರ್ಸ್ ಆಪ್ ಬೆಸ್ಟ್ ಆಪ್ಷನ್ ಅನ್ಸುತ್ತೆ. ಇನ್ನು ಎರಡನೇದು ಮಾರ್ಕೆಟ್ ವಾಚ್ ಲಿಸ್ಟ್. ಟ್ರೇಡಿಂಗ್ ಮಾಡುವಾಗ ಯಾವ ಸ್ಟಾಕ್ ರೇಟ್ ಎಷ್ಟಿದೆ, ಯಾವ ಸ್ಟಾಕ್ ಪ್ರೈಸ್ ರೈಸ್ ಆಗಿದೆ, ಕಡಿಮೆ ಆಗಿದೆ ಅಂತ ನೋಡ್ತಿರ್ಬೇಕು. ಸೊ ಮಾರ್ಕೆಟ್ ವಾಚ್ ಲಿಸ್ಟ್ ನೋಡೋಕೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಮಲ್ಟಿಪಲ್ ಸ್ಟಾಕ್ ಟ್ರ್ಯಾಕ್ ಮಾಡೋ ಆಪ್ಷನ್ ಇದ್ರೆ ತುಂಬಾ ಒಳ್ಳೇದು. ಝೆರೋದಾದಲ್ಲಿ ನೀವು ನೋಡಿದ್ರೆ 7ರ ತನಕ ವಾಚ್ ಲಿಸ್ಟ್ ಆಪ್ಷನ್ ಇದೆ. ಮತ್ತೆ ಒಂದೊಂದು ವಾಚ್ ಲಿಸ್ಟ್ ನಲ್ಲೂ ಅಪ್ ಟು 50 ಸ್ಟಾಕ್ಸ್ ತನಕ ನೀವು ಮಾನಿಟರ್ ಮಾಡಬಹುದು. ಇನ್ನು ಅಪ್ಸ್ಟಾಕ್ಸ್ ಆಪ್ ಅನ್ನ ನೀವು ಗಮನಿಸಿದ್ರೆ ಇಲ್ಲೂ ಕೂಡ ನಿಮಗೆ 7ರ ತನಕ ವಾಚ್ ಲಿಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತೆ ಸ್ಟಾಕ್ ಟ್ರ್ಯಾಕ್ ಮಾಡೋಕೆ ಹೆಚ್ಚು ಅವಕಾಶ ಇದೆ. ಅದೇ ನೀವು ಫೈರ್ಸ್ ಆಪ್ ನಲ್ಲಿ ಗಮನಿಸಿ, ನಿಮಗೆ ಅನ್ಲಿಮಿಟೆಡ್ ವಾಚ್ ಲಿಸ್ಟ್ ಅಂಡ್ ನೋ ಕ್ಯಾಪ್ ಆನ್ ಸ್ಟಾಕ್ಸ್ ಪರ್ ಲಿಸ್ಟ್ ಆಪ್ಷನ್ ಇದೆ. ಅಂದ್ರೆ ಫೈರ್ಸ್ ಆಪ್ ನಲ್ಲಿ ಸುಲಭವಾಗಿ ನೀವು ಟ್ರೇಡ್ ಮಾಡಬಹುದು. ವಾಚ್ ಲಿಸ್ಟ್ ಆಪ್ಷನ್ ಅಲ್ಲಿ ನೋಡಿದ್ರೆ ಈ 3 ಆಪ್ಗಳಲ್ಲಿ ಫೈರ್ಸ್ ಆಪ್ ನಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇದೆ. ಮೂರನೇದು ಸ್ಕೋರ್ಸ್ ಫೀಚರ್ ಅಂದ್ರೆ ಸ್ಟಾಕಿಗೆ ರೇಟಿಂಗ್ ಕೊಡೋದು. ಸೊ ನೀವು ಸ್ಟಾಕ್ ಪರ್ಚೇಸ್ ಮಾಡುವಾಗ ತುಂಬಾ ಡೀಟೇಲ್ ಡೇಟಾಗಳಿಗಾಗಿ ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ. ಸ್ಟಾಕ್ ಕ್ವಾಲಿಟಿ, ಆಕ್ಸೆಸಿಬಿಲಿಟಿ ಮತ್ತೆ ಇನ್ನು ಕೆಲವು ವಿಚಾರಗಳ ಆಧಾರದ ಮೇಲೆ ಕೊಟ್ಟಿರುವ ರೇಟಿಂಗ್ ಗಮನಿಸಿ ನೀವು ಸ್ಟಾಕ್ ಪರ್ಚೇಸ್ ಮಾಡಬಹುದು. ಝೆರೋದಾ ಮತ್ತೆ ಅಪ್ಸ್ಟಾಕ್ಸ್ ಆಪ್ಗಳಲ್ಲಿ ಸ್ಕೋರ್ಸ್ ಫೀಚರ್ಗಳ ಆಪ್ಷನ್ ಇಲ್ಲ. ಆದರೆ ಫೈರ್ಸ್ ಆಪ್ನಲ್ಲಿ ಬೇರೆ ಅಂಶಗಳನ್ನ ಬಳಸಿಕೊಂಡು ಗಮನದಲ್ಲಿ ಇಟ್ಕೊಂಡು ಸ್ಟಾಕ್ಗಳಿಗೆ ರೇಟಿಂಗ್ ಕೊಡುತ್ತೆ. ಇದರಿಂದ ನಿಮಗೆ ಷೇರುಗಳನ್ನ ಸೆಲೆಕ್ಟ್ ಮಾಡೋಕೆ ಕೂಡ ಸುಲಭವಾಗುತ್ತೆ. ಇನ್ನು 4ನೇದು ಫಂಡಮೆಂಟಲ್ ಅನಾಲಿಸಿಸ್. ಇದು ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ಸ್ಟಾಕ್ ಪರ್ಚೇಸ್ ಮಾಡಬೇಕು ಅನ್ಕೊಳ್ತೀರಾ, ಆದ್ರೆ ಆ ಸ್ಟಾಕ್ ಸೇಲ್ ಮಾಡ್ತಿರೋ ಕಂಪನಿಯ ಫಿನಾನ್ಷಿಯಲ್ ಹೆಲ್ತ್ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಇಂಡಸ್ಟ್ರಿಯಲ್ ಸ್ಟ್ಯಾಂಡ್ ಹೇಗಿದೆ, ಸ್ಟಾಕ್ ಪರ್ಚೇಸ್ ಮಾಡಿದ್ರೆ ಸೇಫಾ, ಇದೆಲ್ಲ ನಿಮಗೆ ಗೊತ್ತಾಗೋದೆ ಈ ಫಂಡಮೆಂಟಲ್ ಅನಾಲಿಸಿಸ್ ನಿಂದ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕಂಪನಿಯ ಸ್ಟ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರ ಡೀಟೇಲ್ಸ್ ಟ್ರೇಡ್ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟ್. ಝೆರೋದಾ, ಅಪ್ಸ್ಟಾಕ್ಸ್ ಮತ್ತೆ ಫೈರ್ಸ್ ಈ 3 ಆಪ್ಗಳಲ್ಲೂ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಸಿಗುತ್ತೆ. ಜೊತೆಗೆ ಕಂಪ್ಯಾರಿಸನ್,
ಸ್ಟಾಕ್ ನ್ಯೂಸ್ ಮಾಹಿತಿ ಕೂಡ ಇರುತ್ತೆ. ಐದನೇದು ಸ್ಟಾಕ್ ಓವರ್ವ್ಯೂ ಮತ್ತು ಸರ್ಕ್ಯೂಟ್ ಇನ್ಫಾರ್ಮೇಶನ್. ಸ್ಟಾಕ್ ಓವರ್ವ್ಯೂ ಸ್ಟಾಕಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡುತ್ತೆ ಮತ್ತು ಸರ್ಕ್ಯೂಟ್ ಇನ್ಫಾರ್ಮೇಶನ್ ಸ್ಟಾಕ್ ಪ್ರೈಸಿನ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಸ್ಟಾಕ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ, ಯಾವ ಸ್ಟಾಕ್ ಕಡಿಮೆ ಆಗಿದೆ ಅನ್ನೋದರ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸ್ಟಾಕ್ ಓವರ್ವ್ಯೂ ಅಂಡ್ ಸರ್ಕ್ಯೂಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರಿಂದ ಸ್ಟಾಕಿನ ಪ್ರೈಸ್ ಮೂವ್ಮೆಂಟ್ಸ್ ನಿಮಗೆ ಅರ್ಥ ಆಗುತ್ತೆ ಅಂಡ್ ಟ್ರೇಡ್ ಮಾಡೋಕೆ ಕೂಡ ಸುಲಭವಾಗುತ್ತೆ. ಜೆರೋಧಾ ಮತ್ತೆ ಅಪ್ಸ್ಟಾಕ್ಸ್ ಆಪ್ಗಳಲ್ಲಿ ನಿಮಗೆ ಸ್ಟಾಕ್ ಓವರ್ವ್ಯೂ ಇನ್ಫಾರ್ಮೇಶನ್ ಸಿಗುತ್ತೆ, ಆದ್ರೆ ಸರ್ಕ್ಯೂಟ್ ಇನ್ಫಾರ್ಮೇಶನ್ ನಿಮಗೆ ಸಿಗಲ್ಲ. ಆದ್ರೆ ಫೈರ್ಸ್ ಆಪ್ ಸ್ಟಾಕ್ ಓವರ್ವ್ಯೂ ಅಂಡ್ ಸರ್ಕ್ಯೂಟ್ ಇನ್ಫಾರ್ಮೇಶನ್ ಎರಡನ್ನೂ ಕೂಡ ನಿಮಗೆ ಕೊಡುತ್ತೆ. ಸೊ ಸ್ಟಾಕ್ ಓವರ್ವ್ಯೂ ಅಂಡ್ ಸರ್ಕ್ಯೂಟ್ ಇನ್ಫಾರ್ಮೇಶನ್ ವಿಚಾರದಲ್ಲಿ ಫೈರ್ಸ್ ಆಪ್ ಬೆಸ್ಟ್. ಆರನೇದು ಮಾರ್ಕೆಟ್ ಡೆಪ್ತ್ ಡಾಟಾ. ಮಾರ್ಕೆಟ್ ಡೆಪ್ತ್ ಡಾಟಾ ಅಂದ್ರೆ ನಿಮ್ಮ ಸ್ಟಾಕಿಗೆ ಎಷ್ಟು ಬಿಡ್ ಮಾಡ್ತಿದ್ದಾರೆ ಮತ್ತೆ ನೀವು ಎಷ್ಟು ಅಮೌಂಟ್ ಕೋಟ್ ಮಾಡಬಹುದು ಅನ್ನೋ ಇನ್ಸೈಟ್ಸ್ ಅನ್ನ ನಿಮಗೆ ಕೊಡುತ್ತೆ. ಇದರಿಂದ ನೀವು ನಿಮ್ಮ ಸ್ಟಾಕ್ ಟ್ರೇಡ್ ಮಾಡುವಾಗ ಬೇರೆ ಬೇರೆ ಲೆವೆಲ್ನಲ್ಲಿ ಎಷ್ಟು ಪ್ರೈಸ್ ಕೋಟ್ ಆಗ್ತಿದೆ, ಮಾರ್ಕೆಟ್ ಲಿಕ್ವಿಡಿಟಿ ಆಧಾರದ ಮೇಲೆ ಎಷ್ಟಕ್ಕೆ ನೀವು ಅದನ್ನ ಸೇಲ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಜೆರೋಧಾ ಮತ್ತೆ ಅಪ್ಸ್ಟಾಕ್ಸ್ ಆಪ್ಗಳಲ್ಲಿ ನಿಮಗೆ ಮಾಡರೇಟ್ ನಂಬರ್ನಲ್ಲಿ ಡೇಟಾ ಸಿಗುತ್ತೆ. ಇದರಿಂದ ಮಾರ್ಕೆಟ್ ಆಕ್ಟಿವಿಟಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಆದರೆ ಫೈರ್ಸ್ ಆಪ್ನಲ್ಲಿ ನಿಮಗೆ ಡೀಟೇಲ್ ಡೇಟಾ ಸಿಗುತ್ತೆ, ಆರ್ಡರ್ಸ್ ಬಗ್ಗೆ ಗೊತ್ತಾಗುತ್ತೆ, ಮಾರ್ಕೆಟ್ ಕಂಡೀಷನ್ ಅನಲೈಸ್ ಮಾಡಬಹುದು. ಇದರಿಂದ ಟ್ರೇಡ್ ಮಾಡೋದು ಈಸಿ ಆಗುತ್ತೆ. ಸೊ ಮಾರ್ಕೆಟ್ ಡೆಪ್ತ್ ಡೇಟಾ ವಿಚಾರದಲ್ಲೂ ಕೂಡ ಫೈರ್ಸ್ ಆಪ್ ಬೆಸ್ಟ್ ಆಪ್ಷನ್ ಆಗಿದೆ. ಏಳನೇದು ಪಿಯರ್ ಕಂಪ್ಯಾರಿಸನ್ ಅಂಡ್ ಸ್ಟಾಕ್ ನ್ಯೂಸ್. ಪಿಯರ್ ಕಂಪ್ಯಾರಿಸನ್ ಲಿಸ್ಟ್ ಮತ್ತು ಸ್ಟಾಕ್ ನ್ಯೂಸ್ ಟ್ರೇಡಿಂಗ್ ನಲ್ಲಿ ತುಂಬಾ ಇಂಪಾರ್ಟೆಂಟ್. ಪಿಯರ್ ಕಂಪ್ಯಾರಿಸನ್ ಅಂದ್ರೆ ನೀವು ಯಾವ ಸೆಕ್ಟರ್ನಲ್ಲಿ ನಿಮ್ಮ ಸ್ಟಾಕ್ ಪರ್ಚೇಸ್ ಅಥವಾ ಸೇಲ್ ಮಾಡ್ತಿರ್ತೀರಾ, ಆ ಪರ್ಟಿಕ್ಯುಲರ್ ಸೆಕ್ಟರ್ನಲ್ಲಿ ಇರೋ ಬೇರೆ ಬೇರೆ ಕಂಪನಿಗಳ ಕಂಪ್ಯಾರಿಸನ್ ಲಿಸ್ಟ್ ಸಿಗುತ್ತೆ. ಮತ್ತೆ ಸ್ಟಾಕ್ ನ್ಯೂಸ್ ಅಲ್ಲಿ ಮಾರ್ಕೆಟ್ನಲ್ಲಿ ಕರೆಂಟ್ ಅಪ್ಡೇಟ್ಸ್ ಏನಿದೆ, ಏನೇನು ನಡೀತಿದೆ, ಯಾವ ಸ್ಟಾಕ್ಸ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಈ ಡೇಟಾ ನಿಮಗೆ ಗೊತ್ತಿದ್ರೆ ಸ್ಟಾಕ್ ಅನಾಲಿಸಿಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೆರೋಧಾ, ಅಪ್ಸ್ಟಾಕ್ಸ್ ಅಂಡ್ ಫೈರ್ಸ್ ಈ ಮೂರು ಆಪ್ಗಳಲ್ಲಿ ಈ ಆಪ್ಷನ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ಪಿಯರ್ ಕಂಪ್ಯಾರಿಸನ್ ಲಿಸ್ಟ್ ಮತ್ತೆ ಸ್ಟಾಕ್ ನ್ಯೂಸ್ ಬಳಸ್ಕೊಂಡು ಬೇರೆ ಬೇರೆ ಕಂಪನಿಗಳ ಕಂಪ್ಯಾರಿಸನ್ ತಿಳ್ಕೋಬಹುದು. ಎಂಟನೇದು ಆಪ್ಷನ್ ಚೈನ್. ಆಪ್ಷನ್ ಚೈನ್ ನಲ್ಲಿ ಸ್ಟ್ರೈಕ್ ಪ್ರೈಸಸ್, ಓಪನ್ ಇಂಟ್ರೆಸ್ಟ್ ಮತ್ತೆ ಸ್ಟಾಕಿನ ಬೇರೆ ಬೇರೆ ಮೆಟ್ರಿಕ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಇದು ಮುಖ್ಯವಾಗಿ ಆಪ್ಷನ್ ಟ್ರೇಡರ್ಸ್ಗೆ ಉಪಯೋಗ ಆಗುತ್ತೆ. ಮಾರ್ಕೆಟ್ ಆಕ್ಟಿವಿಟಿ ಆಧಾರದ ಮೇಲೆ ಸ್ಟಾಕ್ಸ್ ವ್ಯಾಲ್ಯೂ ತಿಳ್ಕೊಳ್ಳೋದಕ್ಕೆ. ಜೆರೋಧಾ ಮತ್ತೆ ಅಪ್ಸ್ಟಾಕ್ಸ್ ಆಪ್ಗಳಲ್ಲಿ ಲಿಮಿಟೆಡ್ ಮತ್ತು ಬೇಸಿಕ್ ಆಪ್ಷನ್ ಸಿಗುತ್ತೆ. ಅಡ್ವಾನ್ಸ್ಡ್ ಡೇಟಾ ಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ಬೇಕಾಗುತ್ತೆ. ಬಟ್ ಫೈರ್ಸ್ ಆಪ್ನಲ್ಲಿ ಯಾವುದೇ ಸಬ್ಸ್ಕ್ರಿಪ್ಷನ್ ಇಲ್ಲದೆ ನಿಮಗೆ ಅಡ್ವಾನ್ಸ್ಡ್ ಡೇಟಾ ಸಿಗುತ್ತೆ, ಇನ್ಕ್ಲೂಡಿಂಗ್ ಓಪನ್ ಇಂಟ್ರೆಸ್ಟ್ ಅಂದ್ರೆ OI, ಇಂಪ್ಲೈಡ್ ವಾಲಟಾಲಿಟಿ IV ಅಂಡ್ ಅನಾಲಿಸಿಸ್ ಟೈಪ್ಸ್. ಸೊ ಆಪ್ಷನ್ ಚೈನ್ ಕಂಪ್ಲೀಟ್ ಡೇಟಾ ಸಿಗೋದು ಫೈರ್ಸ್ ಆಪ್ನಲ್ಲಿ. ಒಂಬತ್ತನೇದು ಪ್ರೈಸ್ ಅಲರ್ಟ್ಸ್. ನಿಮ್ಮ ಸ್ಟಾಕ್ ಅನ್ನ ಒಂದು ಪರ್ಟಿಕ್ಯುಲರ್ ಅಮೌಂಟ್ಗೆ ಮಾರಬೇಕು ಅನ್ಕೊಂಡಿರ್ತೀರಾ, ಆದ್ರೆ ಸ್ಟಾಕ್ ಪ್ರೈಸ್ ಇದೆಯಲ್ಲ ಅದು ವೇರಿ ಆಗ್ತಾನೆ ಇರುತ್ತೆ. ನೀವು ಪ್ರೈಸ್ ಅಲರ್ಟ್ ಸೆಟ್ ಮಾಡಿದ್ರೆ ನೀವು ಯಾವ ಅಮೌಂಟ್ ಸೆಟ್ ಮಾಡಿರ್ತೀರಾ ಆ ಪರ್ಟಿಕ್ಯುಲರ್ ಪ್ರೈಸ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನಿಮ್ಮ ಸ್ಟಾಕ್ ಅನ್ನ ನೀವು ಮಾರಬಹುದು. ಈ ಆಪ್ಷನ್ ಜೆರೋಧಾ, ಅಪ್ಸ್ಟಾಕ್ಸ್ ಮತ್ತೆ ಫೈರ್ಸ್ ಮೂರು ಆಪ್ಗಳಲ್ಲೂ ನಿಮಗೆ ಸಿಗುತ್ತೆ. ಹತ್ತನೇದು ಗೇನರ್ಸ್ ಅಂಡ್ ಲೂಸರ್ಸ್ ಡಾಟಾ. ಆ ದಿನ ಟಾಪ್ ಪರ್ಫಾರ್ಮಿಂಗ್ ಮತ್ತೆ ಅಂಡರ್ ಪರ್ಫಾರ್ಮಿಂಗ್ ಸ್ಟಾಕ್ಗಳ ಲಿಸ್ಟ್ ನಿಮಗೆ ಸಿಗುತ್ತೆ. ಇದರಿಂದ ಯಾವ ಸ್ಟಾಕ್ ಅನ್ನ ನೀವು ಕೊಂಡ್ಕೊಳ್ಬಹುದು, ಯಾವ ಸ್ಟಾಕ್ ಅನ್ನ ನೀವು ಮಾರಬಹುದು ಅನ್ನೋದನ್ನ ಸುಲಭವಾಗಿ ತಿಳ್ಕೋಬಹುದು. ಜೆರೋಧಾ ಮತ್ತೆ ಅಪ್ಸ್ಟಾಕ್ಸ್ ಆಪ್ಗಳಲ್ಲಿ ಈ ಆಪ್ಷನ್ ನಿಮಗೆ ಸಿಗಲ್ಲ, ಆದ್ರೆ ಫೈರ್ಸ್ ಆಪ್ ಅಲ್ಲಿ ಈ ಆಪ್ಷನ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಟ್ರೆಂಡ್ಗೆ ಸೂಟ್ ಆಗೋ ತರ ಫೈರ್ಸ್ ಆಪ್ ಡಿಸೈನ್ ಆಗಿದೆ. 11ನೇದು ಆರ್ಡರ್ ಟೈಪ್ಸ್. ಆರ್ಡರ್ ಟೈಪ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡುವಾಗ ಮತ್ತೆ ಸೇಲ್ ಮಾಡುವಾಗ ಯೂಸ್ ಮಾಡ್ತೀರಾ. ಮೊದಲನೇದು ಮಾರ್ಕೆಟ್ ಆರ್ಡರ್, ಎರಡನೇದು ಲಿಮಿಟ್ ಆರ್ಡರ್, ಮೂರನೇದು ಸ್ಟಾಪ್ ಆರ್ಡರ್. ಜೆರೋಧಾದಲ್ಲಿ ನಿಮಗೆ ಬೇಸಿಕ್ ಆರ್ಡರ್ ಟೈಪ್ಸ್ ಸಿಗುತ್ತೆ ಮತ್ತೆ ಐಸ್ಬರ್ಗ್ ಆರ್ಡರ್ ಸಿಗುತ್ತೆ. ಅಪ್ಸ್ಟಾಕ್ಸ್ ನಲ್ಲಿ ಕಂಪ್ಲೀಟ್ ಬೇಸಿಕ್ ಆರ್ಡರ್ ಆಪ್ಷನ್ ಇದೆ, ಆದ್ರೆ ಫೈರ್ಸ್ ಆಪ್ ನಲ್ಲಿ ಎಲ್ಲಾ ರೀತಿಯ ಬೇಸಿಕ್ ಆರ್ಡರ್ ಟೈಪ್ಸ್ ಜೊತೆಗೆ ಹೊಸ ರೀತಿಯ ಸ್ಮಾರ್ಟ್ ಆರ್ಡರ್ಸ್, ಇದುವರೆಗೂ ಯಾವ ಆಪ್ನಲ್ಲೂ ಕೊಡದೆ ಇರುವಂತ ಆಪ್ಷನ್ಗಳು ಇಲ್ಲಿ ನಿಮಗೆ ಸಿಗುತ್ತೆ.
ಇನ್ನು 12ನೇದು ಬ್ರೋಕರೇಜ್ ಅಂಡ್ ಚಾರ್ಜಸ್. ಎಲ್ಲಾ ಟ್ರೇಡಿಂಗ್ ಆಪ್ಗಳಲ್ಲೂ ಬ್ರೋಕರೇಜ್ ಫೀಸ್ ಇದ್ದೇ ಇರುತ್ತೆ. ಪ್ರತಿ ಟ್ರೇಡಿಗೂ ನಿಮಗೆ ಬ್ರೋಕರೇಜ್ ಮತ್ತೆ ಅಡಿಷನಲ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಯಾವ ಆಪ್ ಅಲ್ಲಿ ಕಡಿಮೆ ಬ್ರೋಕರೇಜ್ ಇರುತ್ತೆ ಅದರಲ್ಲಿ ಟ್ರೇಡರ್ಸ್ಗೆ ಹೆಚ್ಚು ಲಾಭ ಸಿಗುತ್ತೆ. ಝೆರೋದಾ ಅಂಡ್ ಅಪ್ಸ್ಟಾಕ್ಸ್ ಈ ಎರಡು ಆಪ್ಗಳು ಪರ್ ಆರ್ಡರ್ಗೆ 20 ರೂಪಾಯಿ ಬ್ರೋಕರೇಜ್ ತಗೊಳ್ಳುತ್ತೆ. ಮತ್ತೆ ಝೆರೋದಾದಲ್ಲಿ ಹೈಯರ್ ಅಕೌಂಟ್ ಮತ್ತೆ ಡಿಪಿ ಚಾರ್ಜಸ್ ಕೂಡ ಇದೆ. ಫೈರ್ಸ್ ಆಪ್ ನಲ್ಲಿ ಕೂಡ ಪ್ರತಿ ಆರ್ಡರ್ಗೆ 20 ರೂಪಾಯಿ ಬ್ರೋಕರೇಜ್ ಇದೆ. ಮತ್ತೆ ಕೆಲವು ಅಡಿಷನಲ್ ಚಾರ್ಜಸ್ ಇರುತ್ತೆ. ಕಂಪ್ಯಾರಿಟಿವ್ಲಿ ಫೈರ್ಸ್ ಆಪ್ ಬ್ರೋಕರೇಜ್ ಕಡಿಮೆ ಆಗಬಹುದು. ಇನ್ನು 13ನೇದು MTF ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. ಅಂದ್ರೆ ನಿಮ್ಮ ಹತ್ರ ಲಿಮಿಟೆಡ್ ಕ್ಯಾಪಿಟಲ್ ಇದೆ, ಆದ್ರೆ ಯಾವುದೋ ಒಂದು ಒಳ್ಳೆ ಸ್ಟಾಕ್ಸ್ ಅವೈಲೇಬಲ್ ಇದೆ, ಅದನ್ನ ನೀವು ಪರ್ಚೇಸ್ ಮಾಡಬೇಕು. ಆಗ ನೀವು ಈ MTF ಆಪ್ಷನ್ ಅನ್ನ ಬಳಸಿ ಲಿಮಿಟೆಡ್ ಪೀರಿಯಡ್ಗೆ ಲೆವರೇಜ್ ನಲ್ಲಿ ಸ್ಟಾಕ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಇದರಿಂದ ಆಪ್ ಬಳಸುತ್ತಿರುವವರು ಹೆಚ್ಚು ಹೆಚ್ಚು ಕ್ವಾಲಿಟಿ ಸ್ಟಾಕ್ಗಳನ್ನ ಲಿಮಿಟೆಡ್ ಕ್ಯಾಪಿಟಲ್ ನಲ್ಲಿ ಪರ್ಚೇಸ್ ಮಾಡಬಹುದು. ಕಂಪ್ಯಾರಿಸನ್, ಝೆರೋದಾ ಡಸ್ ನಾಟ್ ಪ್ರೊವೈಡ್ MTF, ಇವರು MTF ಅನ್ನ ಪ್ರೊವೈಡ್ ಮಾಡೋದಿಲ್ಲ. ಅಪ್ ಸ್ಟಾಕ್ಸ್ ಪ್ರೊವೈಡ್ಸ್ MTF, ಫೈರ್ಸ್ ಪ್ರೊವೈಡ್ಸ್ MTF. ಸೊ ಅಡ್ವಾಂಟೇಜು ಇಲ್ಲಿ ಅಪ್ ಸ್ಟಾಕ್ಸ್ ಮತ್ತೆ ಫೈರ್ಸ್ ಇವೆರಡು ಆಪ್ಗಳು ಕೂಡ ನಿಮಗೆ MTF ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಇನ್ನು 14ನೇದು ಕ್ವಿಕ್ ಟ್ರೇಡ್ ಅಂಡ್ ಸ್ಕ್ಯಾಲ್ಪರ್. ತುಂಬಾ ಜನ ಟ್ರೇಡ್ ಮಾಡೋಕೆ ಹಿಂದೆ ಮುಂದೆ ನೋಡೋದು ಯಾರಷ್ಟೊತ್ತು ಆ ಅನಾಲಿಸಿಸ್ ನೋಡಿಕೊಂಡು ಯಾವ ಸ್ಟಾಕ್ಸ್ ಎಷ್ಟು ಅಂತ ಯೋಚನೆ ಮಾಡಿ ಪರ್ಚೇಸ್ ಮಾಡ್ತಾ ಸೇಲ್ ಮಾಡ್ತಾ ಕೂರ್ತಾರೆ ಅಂತ, ಅಂಡ್ ಅಷ್ಟು ಆಪ್ಷನ್ಗಳ ಮಧ್ಯೆ ತಲೆ ಕೆಟ್ಟೋಗುತ್ತೆ ಅಂತ. ಆದ್ರೆ ಝೆರೋದಾ ಮತ್ತೆ ಅಪ್ ಸ್ಟಾಕ್ಸ್ ಅಲ್ಲಿ ಇಲ್ಲದೆ ಇರೋ ಕ್ವಿಕ್ ಟ್ರೇಡ್ ಅಂಡ್ ಸ್ಕ್ಯಾಲ್ಪರ್ ಆಪ್ಷನ್ ಫೈರ್ಸ್ ಅಲ್ಲಿ ಇದೆ. ಬರೀ ಒಂದು ಕ್ಲಿಕ್ ಅಲ್ಲಿ ನೀವು ಸ್ಟಾಕ್ ಪರ್ಚೇಸ್ ಮಾಡಬಹುದು, ಸೇಲ್ ಕೂಡ ಮಾಡಬಹುದು. ಇದರಿಂದ ಸ್ಟಾಕ್ ಪ್ರೈಸ್ ರೈಸ್ ಆದಾಗ ಸುಲಭವಾಗಿ ಟ್ರೇಡ್ ಮಾಡೋಕೆ ಯೂಸ್ ಆಗುತ್ತೆ. ಈ ಆಪ್ಷನ್ನು ಎಕ್ಸ್ಕ್ಲೂಸಿವ್ ಆಗಿ ಫೈರ್ಸ್ ಆಪ್ ನಲ್ಲಿ ಮಾತ್ರ ಸಿಗುತ್ತೆ, ಇನ್ಯಾವುದೇ ಟ್ರೇಡಿಂಗ್ ಆಪ್ ನಲ್ಲಿ ಇದು ಸಿಗೋದಿಲ್ಲ. ಇನ್ನು 15ನೇದು ಟೆಕ್ನಿಕಲ್ ಅನಾಲಿಸಿಸ್ ಟೂಲ್ಸ್. ಇಂಡಿಕೇಟರ್ಸ್, ಟ್ರೆಂಡ್ ಲೈನ್ಸ್ ಅಂಡ್ ಆಸಿಲೇಟರ್ಸ್ ಗಳಂತಹ ಅನಲೈಸಿಂಗ್ ಟೂಲ್ಗಳು ಸ್ಟಾಕ್ ಅನಾಲಿಟಿಕ್ಸ್ಗೆ ಹೆಲ್ಪ್ ಆಗುತ್ತೆ. ಶಾರ್ಟ್ ಟರ್ಮ್ ಟ್ರೇಡರ್ಸ್ಗೆ ಪ್ರಿಡಿಕ್ಟ್ ಮಾಡೋದು ಈಸಿ ಆಗುತ್ತೆ. ಈ ಆಪ್ಷನ್ ಝೆರೋದಾ, ಅಪ್ಸ್ಟಾಕ್ಸ್ ಮತ್ತೆ ಫೈರ್ಸ್ ಈ 3 ಆಪ್ಗಳಲ್ಲೂ ನಿಮಗೆ ಸಿಗುತ್ತೆ. ಇನ್ನು 16ನೇದು API ಅಂಡ್ ಹಿಸ್ಟೋರಿಕಲ್ ಡಾಟಾ. ಟ್ರೇಡಿಂಗ್ ಹಿಸ್ಟಾರಿಕಲ್ ಡೇಟಾದಿಂದ ಯಾವ ಸ್ಟಾಕ್ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತೆ API ನಲ್ಲಿ ಡೇಟಾ ಕಂಪ್ಯಾರಿಸನ್ ಮಾಡಿ ಯಾವುದು ಬೆಸ್ಟ್ ಅಂತ ನಿಮಗೆ ತಿಳಿಸುತ್ತೆ. 17ನೇದು ಫೈರ್ಸ್ ಡಿಮೆಟೀರಿಯಲೈಸೇಷನ್ ಅಂಡ್ ರಿಮೆಟೀರಿಯಲೈಸೇಷನ್ ಚಾರ್ಜಸ್. ಇಲ್ಲಿ ಡಿಮೆಟೀರಿಯಲೈಸೇಷನ್ ಚಾರ್ಜಸ್ 0, ರಿಮೆಟೀರಿಯಲೈಸೇಷನ್ ಚಾರ್ಜಸ್ 5 ಲಕ್ಷದ ತನಕ. 100 ಸೆಕ್ಯೂರಿಟೀಸ್ಗೆ 10 ರೂಪಾಯಿ ಚಾರ್ಜ್ ಆಗುತ್ತೆ. ಅಂದ್ರೆ ಮಿನಿಮಮ್ 10 ರೂಪಾಯಿ ಒಂದು ಸರ್ಟಿಫಿಕೇಟ್ಗೆ. ಫೈರ್ಸ್ ಆಪ್ನಲ್ಲಿ ಡಿಮೆಟೀರಿಯಲೈಸೇಷನ್ ಚಾರ್ಜ್ 0, ರಿಮೆಟೀರಿಯಲೈಸೇಷನ್ ಚಾರ್ಜಸ್ 5 ಲಕ್ಷದ ತನಕ. 100 ಸೆಕ್ಯೂರಿಟೀಸ್ಗೆ 10 ರೂಪಾಯಿ ಚಾರ್ಜ್ ಆಗುತ್ತೆ. ಅಂದ್ರೆ ಮಿನಿಮಮ್ 10 ರೂಪಾಯಿ ಒಂದು ಸರ್ಟಿಫಿಕೇಟ್ಗೆ. ಆದ್ರೆ ಝೆರೋದಾದಲ್ಲಿ ಒಂದು ಟ್ರಾನ್ಸಾಕ್ಷನ್ಗೆ 50 ರೂಪಾಯಿ ಪ್ಲಸ್ GST ಚಾರ್ಜ್ ಆಗುತ್ತೆ. ಅದೇ ಅಪ್ಸ್ಟಾಕ್ಸ್ ನಲ್ಲಿ ಒಂದು ಟ್ರಾನ್ಸಾಕ್ಷನ್ಗೆ 25 ರೂಪಾಯಿ, ಹಾಗೇನೆ ಕೊರಿಯರ್ ಚಾರ್ಜಸ್. ಅಪಾರ್ಟ್ ಫ್ರಮ್ ದೀಸ್ ಫೈರ್ಸ್ ನಲ್ಲಿ ನಿಮಗೆ ಮಲ್ಟಿ ಲ್ಯಾಂಗ್ವೇಜ್ ಆಪ್ಷನ್ ಸಿಗುತ್ತೆ. ಇದರಿಂದ ಇಂಗ್ಲಿಷ್ ಅಷ್ಟೇ ಅಲ್ಲದೆ ನಿಮಗೂ ಅರ್ಥ ಆಗೋ ನಿಮ್ಮ ಸ್ವಂತ ಭಾಷೆಯಲ್ಲಿ ನೀವು ಟ್ರೇಡ್ ಮಾಡಬಹುದು. ಸೊ ಇನ್ನು ಈ 3 ಟ್ರೇಡಿಂಗ್ ಆಪ್ಗಳಲ್ಲಿ ಯಾವ ಯಾವ ತರದ ಚಾರ್ಜಸ್ ಇದೆ ಅಂತ ಹೇಳುವಂತದನ್ನ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಅಕೌಂಟ್ ಓಪನಿಂಗ್ ಚಾರ್ಜಸ್. ಫೈರ್ಸ್ ಆಪ್ ನಲ್ಲಿ ಇದು ಕಂಪ್ಲೀಟ್ಲಿ ಫ್ರೀ. ಇನ್ನು ಝೆರೋದಾದಲ್ಲೂ ಕೂಡ ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಕೂಡ ಫ್ರೀ. ಆದ್ರೆ NRI ಅಕೌಂಟ್ ಅಂತ ಹೇಳಿ ಬಂದಾಗ ಅದು ಆಫ್ಲೈನ್ ಅಲ್ಲಿ ಮಾತ್ರ ಇರೋದು, 500 ರೂಪಾಯಿ ಪಾವತಿಸಬೇಕಾಗತ್ತೆ. ಅದೇ ತರ ಪಾರ್ಟ್ನರ್ಶಿಪ್, LLP, HUF ಆರ್ ಕಾರ್ಪೊರೇಟ್ ಅಕೌಂಟ್ಸ್ ಅಂತ ಹೇಳಿ ಬಂದಾಗ ಆಫ್ಲೈನ್ ಓನ್ಲಿ ಇರೋದು, ಇದು 500 ರೂಪಾಯಿ ಪಾವತಿಸಬೇಕು. ಇನ್ನು ಅಪ್ಸ್ಟಾಕ್ಸ್ ನಲ್ಲಿ ನೋಡೋದಿದ್ರೆ 249 ರೂಪಾಯಿ ನೀವು ಪಾವತಿಸಬೇಕಾಗತ್ತೆ. ಪ್ರಮೋಷನಲ್ ಆಫರ್ಸ್ ಇದ್ರೆ ಇದು ಚೇಂಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಎರಡನೇದು ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್, AMC ಅಂತ ಹೇಳ್ತೀವಿ. ಫೈರ್ಸ್ ಆಪ್ ನಲ್ಲಿ AMC ಕಂಪ್ಲೀಟ್ಲಿ ಫ್ರೀ. ಝೆರೋದಾ ಮತ್ತು ಅಪ್ಸ್ಟಾಕ್ಸ್ ಅನ್ನ ನೋಡೋದಿದ್ರೆ ವರ್ಷಕ್ಕೆ ನೀವು ಇದಕ್ಕೆ 300 ರೂಪಾಯಿ ಪೇ ಮಾಡಬೇಕು. ಇನ್ನು ಮೂರನೇದು ಫಂಡ್ ಟ್ರಾನ್ಸ್ಫರ್ ಚಾರ್ಜಸ್. ಫೈರ್ಸ್ ನಲ್ಲಿ ಇದು ಕೂಡ ಫ್ರೀ. ಆದರೆ ಝೆರೋದಾದಲ್ಲಿ 9 ರೂಪಾಯಿ ಪ್ಲಸ್ GST ಪರ್ ಟ್ರಾನ್ಸ್ಫರ್ ನೀವು ಪಾವತಿಸಬೇಕು. ಅದೇ ತರ ಅಪ್ಸ್ಟಾಕ್ಸ್ ನಲ್ಲೂ ಕೂಡ 9 ರೂಪಾಯಿ ಪ್ಲಸ್ GST ಪರ್ ಟ್ರಾನ್ಸ್ಫರ್ ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ನಾಲ್ಕನೇದು ಪ್ಲೆಡ್ಜ್ ಅಂಡ್ ಅನ್ಪ್ಲೆಡ್ಜ್ ಚಾರ್ಜಸ್. ಫೈರ್ಸ್ ನಲ್ಲಿ ನೀವು 5 ರೂಪಾಯಿ ಪೇ ಮಾಡಬೇಕಾಗುತ್ತೆ.
ಅದೇ ಝೆರೋದಕ್ಕೆ ಬಂದ್ರೆ 30 ರೂಪಾಯಿ ಪ್ಲಸ್ GST ಪರ್ ಟ್ರಾನ್ಸಾಕ್ಷನ್ ನೀವು ಪೇ ಮಾಡಬೇಕು. ಅದೇ ತರ ಅಪ್ಸ್ಟಾಕ್ಸ್ ನಲ್ಲಿ 20 ರೂಪಾಯಿ ಪ್ಲಸ್ GST ಪರ್ ಟ್ರಾನ್ಸಾಕ್ಷನ್ ನೀವು ಪಾವತಿಸಬೇಕಾಗುತ್ತೆ. ನೀವು ಟ್ರೇಡಿಂಗ್ ಶುರು ಮಾಡ್ತೀರಾ ಅಂದ್ರೆ ಭಾರತದ ಟಾಪ್ 3 ಟ್ರೇಡಿಂಗ್ ಆಪ್ಗಳಾದ ಝೆರೋದಾ, ಅಪ್ಸ್ಟಾಕ್ಸ್ ಮತ್ತೆ ಫೈರ್ಸ್ ಬೇರೆ ಬೇರೆ ರೀತಿಯ ಯೂಸರ್ ಎಕ್ಸ್ಪೀರಿಯನ್ಸ್ ಅನ್ನ ನಿಮಗೆ ಕೊಡುತ್ತೆ. ಆದ್ರೆ ಫೈರ್ಸ್ ಆಪ್ ನಲ್ಲಿ ಸಿಗುವಂತ ವೈಡ್ ರೇಂಜ್ ಆಪ್ಷನ್ಸ್, ಫೀಚರ್ಸ್ ಮತ್ತೆ ಕಡಿಮೆ ಬ್ರೋಕರೇಜ್, ಸಬ್ಸ್ಕ್ರಿಪ್ಷನ್ ಇಲ್ಲದೆ ಆಕ್ಸೆಸಿಬಿಲಿಟಿ, ಇದೆಲ್ಲದರಿಂದ ಬೇರೆ ಆಪ್ಗಳಿಗಿಂತ ಫೈರ್ಸ್ ಜನರಿಗೆ ಯೂಸರ್ ಫ್ರೆಂಡ್ಲಿ ಆಗಿದೆ. ಸೊ ನೀವು ಟ್ರೇಡಿಂಗ್ ಶುರು ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚಿಸಿ, ಒಂದೆರಡು ಆಪ್ಗಳನ್ನ ಕಂಪೇರ್ ಮಾಡಿ ನೋಡಿ, ಯಾವುದು ನಿಮಗೆ ಸುಲಭ ಅನ್ಸುತ್ತೆ, ಬೆಟರ್ ಅನ್ಸುತ್ತೆ, ಆ ಆಪ್ ಮೂಲಕ ನಿಮ್ಮ ಟ್ರೇಡಿಂಗ್ ಶುರು ಮಾಡಿದ್ರೆ ನೀವು ಸಕ್ಸಸ್ ಆಗಬಹುದು. ಆಲ್ ದಿ ಬೆಸ್ಟ್. ನೀವು ಟ್ರೇಡಿಂಗ್ ಶುರು ಮಾಡೋ ಯೋಚನೆಯಲ್ಲಿದ್ರೆ ನಿಮಗೆ ಟ್ರೇಡಿಂಗ್ ಸುಲಭವಾಗಿಸೋ ಫೈರ್ಸ್ ಆಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಫೈರ್ಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು.